Hello, my dear students. In Principles of Marketing, Unit 1, that's about modern marketing. We are going to discuss today various marketing concepts. So, ಒಂದು ಮಾರ್ಕೆಟ್ ಅಲ್ಲಿ ಬರುವಂತಹ ಬೇರೆ ಬೇರೆ ಅಂಶಗಳು. ಸೊ ಇದನ್ನು ನಾವಿವತ್ತು ಕಲಿತಾ ಇದ್ದೇವೆ. So, before I start my class, let me tell you something about market and marketing. ಮಾರ್ಕೆಟ್ ಎಂಬುವಂಥದ್ದು ಬೇರೆ, ಮಾರ್ಕೆಟಿಂಗ್ ಎಂಬುವಂಥದ್ದು ಬೇರೆ. ಸೊ ವಾಟ್ ಈಸ್ ಅ ಮಾರ್ಕೆಟ್? ಮಾರುಕಟ್ಟೆ ಅಂದರೆ ಏನು? ಸೊ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಮ್ ಟುಗೆದರ್ ಟು ಸೆಲ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಅ ಸರ್ವಿಸ್. ಸೆಲ್ಲರ್ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಕೊಡಲಿಕ್ಕೆ ಇರುವಂಥವರು ಹಾಗೂ ಆ ಸೇವೆಗಳನ್ನು ವಸ್ತುಗಳನ್ನು ಪಡೀಲಿಕ್ಕೆ ಇರುವಂಥವರು, ಈ ಇಬ್ಬರ ಸಮಾಗಮ ಅಥವಾ ಮುಖತಃ ಭೇಟಿ, ಇದನ್ನು ಇಂಥ ಒಂದು ಪ್ಲೇಸ್, ಆ ಒಂದು ಜಾಗಕ್ಕೆ ನಾವು, ಆ ಒಂದು ಸ್ಥಳಕ್ಕೆ ನಾವು ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಮ್ ಟುಗೆದರ್ ಇನ್ ಆರ್ಡರ್ ಟು ಬೈ ಆರ್ ಸೆಲ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಮಾರ್ಕೆಟ್. ನಾವು ಮಾರ್ಕೆಟಿಂಗ್ ಅಂತ ಹೇಳಿದರೆ, ಮಾರ್ಕೆಟಿಂಗ್ ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ಕಂಪನೀಸ್ create customer interest in a product or a service. So marketing ಎಂಬುವಂಥದ್ದು it is from the point view of the seller or from the point view of the producer. So marketing ಅಂತ ಹೇಳಿದರೆ ಏನು? So it is all those activities from the producer or from the seller point of view to create the interest with the product and services which ultimately induce the customer to buy. ಒಬ್ಬ ಮ್ಯಾನುಫ್ಯಾಕ್ಚರರ್ ಅಥವಾ ಸೆಲ್ಲರ್ ಯಾವೆಲ್ಲ ರೀತಿಯಲ್ಲಿ ಕಸ್ಟಮರಿಗೆ ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸ್ನಲ್ಲಿ ಉತ್ಸಾಹ ಬರುವಂತೆ ಮಾಡ್ತಾನೋ ಆ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. So market is different, marketing is different. So market is a place where buyers and sellers come together in order to sell a particular product or a service. Marketing is all those activities, okay, which the producer or seller will perform in order to create the interest among the customer. So marketing market ಬೇರೆ, marketing ಎಂಬುವಂಥದ್ದು ಬೇರೆ. So this is the fundamental things which you should know. So market is a place, marketing is a activity which the producer or seller will do in order to create interest among the customer. So moving to the main things, that is marketing concept. ಒಂದು ಮಾರ್ಕೆಟಿಂಗ್ ಅಂತ ಹೇಳುವಾಗ ಯಾವೆಲ್ಲ ಅಂಶಗಳು ಅದು ಒಳಗೊಂಡಿರ್ತದೆ? ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್, ಇಟ್ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 5 types. The first one, it is the production concept. Second one is the product concept. Third one is the selling concept. Fourth one is the market concept. And fifth one is the holistic marketing concept. So ಈ ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ಏನು? ಪ್ರಾಡಕ್ಟ್ ಅಂತ ಹೇಳಿದರೆ ವಸ್ತುಗಳು, ಪ್ರಾಡಕ್ಟ್ ಆರ್ ಪ್ರೊಡಕ್ಷನ್. Let us go to the first one, that is a product concept. So what is product concept? So product concept, it is nothing but customers favors the product that offers most quality, performance and innovative features. So product concept ಅಂತ ಹೇಳಿದರೆ, so product offer most quality, performance and innovative features. ಒಂದು ಕಸ್ಟಮರ್ ಯಾವಾಗ ವಸ್ತುಗಳನ್ನು ಖರೀದಿ ಮಾಡ್ತಾನೆ, ಅಕಾರ್ಡಿಂಗ್ ಟು ದ ಪ್ರಾಡಕ್ಟ್ ಕಾನ್ಸೆಪ್ಟ್, ಕಸ್ಟಮರ್ ವಿಲ್ ಬೈ ಆ ವಸ್ತುಗಳನ್ನು. ಯಾವ ವಸ್ತುಗಳನ್ನು ಅಂತ ಹೇಳಿದರೆ, ಆ ವಸ್ತುಗಳು ವಿಚ್ ಈಸ್ ಹ್ಯಾವಿಂಗ್ ಗುಡ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಇನೋವೇಟಿವ್ ಫೀಚರ್ಸ್. ಸೊ ಈ 3 ಅಂಶಗಳನ್ನು ಇರುವಂತಹ ವಸ್ತುಗಳನ್ನು ಕಸ್ಟಮರ್ ವಿಲ್ ಪ್ರಿಫರ್. ಕಸ್ಟಮರ್ ಆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅದನ್ನು ನಾವು ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದಿಸ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಫ್ರಮ್ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್? ಸೊ the producer or
the manufacturer or seller, he has to focus on those particular product which is having good quality, which is having good performance and which should have a innovative features. ಸೊ ಈ ಕಾನ್ಸೆಪ್ಟನ್ನು ಮಾರ್ಕೆಟಿಂಗಲ್ಲಿ ನಾವು ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಸೊ ದೋಸ್ ಪ್ರಾಡಕ್ಟ್ ಗುಡ್ ಕ್ವಾಲಿಟಿ, ಫೀಚರ್ಸ್ ಆ್ಯಂಡ್ ಇನ್ನೋವೇಟಿವ್ ಥಿಂಗ್ಸ್, ಆಧುನಿಕತೆಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತಹ ಪ್ರಾಡಕ್ಟ್ ಆಗಿರಬೇಕು. ಸೊ ದಟ್ ಈಸ್ ಪ್ರಾಡಕ್ಟ್. ದ ಪ್ರಾಡಕ್ಟ್ ಕಾನ್ಸೆಪ್ಟ್ ಈಸ್ ಪ್ರಿಡಾಮಿನೆಂಟ್ಲಿ ಫೋಕಸಿಂಗ್ ಆನ್ ಪ್ರಾಡಕ್ಟ್. ಒಂದು ವಸ್ತುವಿನ ಮೇಲೆ ಅದನ್ನು ಫೋಕಸನ್ನು ಮಾಡ್ತದೆ. ಎರಡನೇ ಕಾನ್ಸೆಪ್ಟ್ ದಟ್ ಈಸ್ ಅ ಪ್ರೊಡಕ್ಷನ್ ಕಾನ್ಸೆಪ್ಟ್. ವಾಟ್ ಈಸ್ ದಿಸ್ ಪ್ರೊಡಕ್ಷನ್ ಕಾನ್ಸೆಪ್ಟ್? Production concept is nothing but it holds customer prefer the products that are inexpensive and widely available. ಇಲ್ಲಿ ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರೊಡಕ್ಷನ್ ಅಂತೇಳಿ ಉತ್ಪಾದನೆ. ಸೊ ಇನ್ ಪ್ರೊಡಕ್ಷನ್ ಕಾನ್ಸೆಪ್ಟ್, so it is predominantly focusing on two things. The customer is focusing on two things. Customer will buy that product which is of inexpensive. ಅದು ಹಣದಲ್ಲಿ, ಮೌಲ್ಯದಲ್ಲಿ ಬಹಳ ಎಕ್ಸ್ಪೆನ್ಸಿವ್ ಆಗಿರಬಾರದು. ಇಟ್ ಶುಡ್ ಬಿ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಆ ವಸ್ತುಗಳು ಬಹಳಷ್ಟು ಮಾರ್ಕೆಟಲ್ಲಿ ಸಿಗ್ತಾ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್, ಉತ್ಪಾದನೆ. ತುಂಬ ಉತ್ಪಾದನೆ ಮಾಡಬೇಕು, ಅದು ಭಾಳ ಚೀಪಾಗಿ, ಅತ್ಯಂತ ಕಡಿಮೆ ಬೆಲೆಗೆ ಕಸ್ಟಮರ್ಗಳಿಗೆ ಸಿಗಬೇಕು ಮತ್ತು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಎಲ್ಲ ಸ್ಥಳಗಳಲ್ಲಿ ಕೂಡ ಅದಕ್ಕೆ ಕಸ್ಟಮರಿಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗಬೇಕು. ದಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಕಾನ್ಸೆಪ್ಟ್. ಸೊ ಪ್ರಾಡಕ್ಟ್ ಕಾನ್ಸೆಪ್ಟಲ್ಲಿ ವಸ್ತುವಿನ ಮೇಲೆ, ವಸ್ತುವಿನ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಮತ್ತು ಇನೋವೇಟಿವ್ ಫೀಚರ್ಸ್ ಮೇಲೆ ಫೋಕಸ್ ಮಾಡ್ತೇವೆ. ಇನ್ನು ಪ್ರೊಡಕ್ಷನ್ ಕಾನ್ಸೆಪ್ಟ್ ಇಟ್ ಈಸ್ ಮೋರ್ ಆಫ್ ಪ್ರೊಡ್ಯೂಸಿಂಗ್. ಅತ್ಯಂತ ಹೆಚ್ಚು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕು, ಆ ವಸ್ತುಗಳು ಇನ್ಎಕ್ಸ್ಪೆನ್ಸಿವ್ ಆಗಿರಬೇಕು ಮತ್ತು ಭಾಳಷ್ಟು ಸ್ಥಳಗಳಲ್ಲಿ ಆ ವಸ್ತುಗಳು ದೊರೀತಾ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಕಾನ್ಸೆಪ್ಟ್. ಮೂವಿಂಗ್ ಟು ದ ಥರ್ಡ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟ್. ಸೆಲ್ಲಿಂಗ್ ಅಂತ ಹೇಳಿದ್ರೇನು? ಮಾರುವುದು, ಮಾರಾಟ. ಸೊ ಅಂಡರ್ ಸೆಲ್ಲಿಂಗ್ ಕಾನ್ಸೆಪ್ಟ್, ಇದು ಅಗೈನ್ ದಿಸ್ ಈಸ್ ಫ್ರಮ್ ದ ಪ್ರೊಡ್ಯೂಸರ್ or seller point of view. After producing a product, if a producer keep quiet, that product is not going to sell in the market. ಏನು ಮಾಡಬೇಕು? ಅಂಡರ್ ಸೆಲ್ಲಿಂಗ್ ಕಾನ್ಸೆಪ್ಟ್